ನೋಡೋದ್ಮೇಲೆ ಇನ್ನೂ ಚೆನ್ನಾಗಾಗ್ಬಿಟ್ಟೆ ನಾನು. ಇಷ್ಟು ಕಂಜೂಸ ನಮ್ ಚಿಕ್ಕನಾಯಕನಹಳ್ಳಿಯವರೇ ರೀ, ಒಂದ್ ಚಪ್ಪಾಳೆ ಹೊಡೀರಿ. ವೇದಿಕೆ ಮೇಲೆ ಎಂತ ಸುಂದರವಾದಂತಹ ಚಿಟ್ಟೆ ಬಂದು ಡಾನ್ಸ್ ಮಾಡಿದೆ. ನೀವ್ ಹೇಳ್ತೀರಾ ಕನ್ನಡದಲ್ಲಿ ನಮ್ ನಾಯಕಿಯರೆಲ್ಲ ನೋಡಿ, ಕನ್ನಡದ ನಾಯಕಿ, ಕನ್ನಡದ ಹುಡುಗಿ ಬಡಿಗೆ ಡಾನ್ಸ್ ಮಾಡಿದಾಗ ಕನ್ನಡಿಗರಾಗಿ ನೀವೇನ್ ಮಾಡ್ಬೇಕು? ಪ್ರೀತಿಯಿಂದ ಒಂದು ಚಪ್ಪಾಳೆ ಹೊಡಿಬೇಕು ಅವರಿಗೆ. ಆಯ್ತು. ಚಿಕ್ಕನಾಯಕನಹಳ್ಳಿ ಜನತೆ ಹೇಗಿದ್ದೀರಾ? ಸೊ ತುಂಬಾ ಖುಷಿ ಆಗ್ತಾ ಇದೆ. ಆಫ್ಟರ್ 7 ಮಲೆ ಇದೆ ಲೈವ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಾ ಇರೋದು. ಅದು ಇಷ್ಟು ದೊಡ್ಡ ಇವೆಂಟಿಗೆ ನಾನು ಬಂದೇ ಇಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನೇರವಾಗಿ ಭೇಟಿಯಾಗಿ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು. ಮಹಾನಟಿ ಆದ ನಂತರ ಪ್ರಿಯಾಂಕಾ ನೀವು ಒಂದು ಸಿನಿಮಾ ಮಾಡ್ತೀರಾ 7 ಮಲೆ, ಅದರಲ್ಲಿ ಒಳ್ಳೆ ಹೆಸರನ್ನ ತಗೋತೀರಾ. ಅದಾದ ನಂತರ ಇದು 2ನೇ ಚಿತ್ರ. ಇವತ್ತು ಈ ಚಿತ್ರದ ಟೈಟಲ್ ಲಾಂಚ್ ಆಗುತ್ತೆ, ಹೀರೋ ಇಂಟ್ರೊಡಕ್ಷನ್ ಆಗುತ್ತೆ. ಅಂಡ್ ಯಾರು ಬರ್ತಾ ಇದ್ದಾರೆ? ನಮ್ಮೆಲ್ಲರ ಕನ್ನಡಿಗರ ಬಿಗ್ ಬಾಸ್ ಸುದೀಪ್ ಸರ್ ಬರ್ತಾ ಇದ್ದಾರೆ. ಸೊ 2 ಪ್ರಶ್ನೆ. ಒಂದು, ಸುದೀಪ್ ಸರ್ ನ ನೋಡೋದಕ್ಕೆ ನೀವು ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ? ಅದೇ ಹೇಳಿ. ವೆರಿ ಎಕ್ಸೈಟೆಡ್. ಯಾಕಂದ್ರೆ ಚಿಕ್ಕದ್ರಿಂದ ನನಗೆ ಅದೊಂದು ಆಸೆ, ಸುದೀಪ್ ಸರ್ ನ ನೇರವಾಗಿ ನೋಡ್ಬೇಕು ಅಂತ. ಅಂಡ್ ಎಲ್ಲಾದ್ರೂ ಸರ್ ಬರ್ತಾರೆ ಅಂತ ಅಂದ್ರೆ ದೂರದಿಂದ ನೋಡ್ತಾ ಇದ್ವಿ. ಬಟ್ ಅಷ್ಟು ನಾವು ಬರೋ ಅಷ್ಟರಲ್ಲಿ ಸರ್ ಹೊರಟ್ಬಿಡ್ತಿದ್ರು, ಮಿಸ್ ಆಗೋಗ್ತಿತ್ತು. ಅಂಡ್ ಇವತ್ತು ನಮ್ಮ ಟೀಸರ್ ಲಾಂಚಿಗೆ ಸರ್ ಬರ್ತಾ ಇರೋದು, ಅವ್ರನ್ನ ನೇರವಾಗಿ ಭೇಟಿ ಆಗ್ತಾ ಇದ್ದೀನಿ ಅಂತ ತುಂಬಾ ಕಾಯ್ತಾ ಇದ್ದೀನಿ. ಸೊ ಹಾಗಾದ್ರೆ ಸುದೀಪ್ ಸರ್ ನ ಮೀಟ್ ಮಾಡೋದಕ್ಕೆ ಈ ತಿತ್ಲಿ ಇವತ್ತು ವೇಟ್ ಮಾಡ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್. ಇದ್ರ ಜೊತೆಗೆ ಈ ಹೊಸ ಚಿತ್ರದಲ್ಲಿ ಪಾತ್ರ ಮಾಡ್ತಾ ಇರೋದು ಅಥವಾ ಈ ಚಿತ್ರದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಆಫ್ಟರ್ ಮಹಾನಟಿ 7 ಮಲೆ ಅಂತ ಚಿತ್ರ ಆದ್ಮೇಲೆ ಇಷ್ಟು ಒಂದೊಳ್ಳೆ ಬ್ಯಾನರ್ ಅಲ್ಲಿ ಪ್ರೊಡಕ್ಷನ್ ಅಲ್ಲಿ ನಾನು ಮತ್ತೆ ಕಾಣಿಸ್ಕೊಳ್ತಾ ಇರೋದು. ಸೊ ಮೊದಲನೇದಾಗಿ ಜನತೆಗೆ ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತಿಲ್ಲಿ ನಿಂತಿದ್ದೀನಿ ಅಂದ್ರೆ ನಿಮ್ಮೆಲ್ಲರಿಂದಾನೇ ಇದು ಸಾಧ್ಯ ಅಂತ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಇಷ್ಟು ದಿನ ಎಲ್ಲದ್ರಲ್ಲೂ ನಾನು ಏನೇ ಮಾಡಿದ್ರು ಕೂಡ ಆ ಪ್ರೀತಿನ ತೋರಿಸಿ ನಿಮ್ಮ ಮನೆ ಮಗಳಾಗಿ ನನ್ನ ನೋಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಹೊಸಬ್ರು ಅಂಡ್ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದ್ರೆ ನನ್ನ ನೋಡ್ಲೇಬಾರ್ದಂತೆ, ಕ್ಯಾಮ್ರಾನ ಮಾತ್ರ ನೋಡ್ಬೇಕು. ಸಾರಿ, ನಮ್ಮ ಮಾಧ್ಯಮ ಮಿತ್ರರಲ್ಲಿ ಆಗಮಿಸಿದ್ದಾರೆ. ಕಾಣಿಸ್ಲೇ ಇಲ್ಲ ನಮ್ಗೆ. ಹಾಯ್. ಓಕೆ ಪ್ರಿಯಾಂಕಾ, ಎಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಅವ್ರನ್ನೇ ನೋಡ್ಬೇಕು ನೀವು. ಗೌರಿ ಪ್ರೊಡಕ್ಷನ್ ಅಲ್ಲಿ ಸೊ ನನ್ನ 2ನೇ ಸಿನಿಮಾ ಬರ್ತಾ ಇದೆ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಟೈಟಲ್ ಕೂಡ ಹೇಳ್ತಾರೆ ಏನು ಅಂತ. ಸೊ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಗೊತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಸುದೀಪ್ ಸರ್ ಬಂದ ತಕ್ಷಣ ಟೈಟಲ್ ಟೀಸರ್ ರಿಲೀಸ್ ಆಗುತ್ತೆ. ಅಂಡ್ ತುಂಬಾ ಇದು ಸೌಂಡು ಸುದೀಪ್ ಸರ್ಗೋಸ್ಕರ. ಸುದೀಪ್ ಸರ್ ಎಸ್ 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 ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಇಲ್ಲೇ ಬರ್ತಾ ಇದ್ದಾರೆ. ಸೊ ತುಂಬಾ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ ಸರ್ ಬರೋದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೀಗೆ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರು ಈ ಸಿನಿಮಾಗೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕಾಗಿದೆ. ನನ್ನನ್ನ ಹೇಗೆ ಈ ಮನೆ ಮಗಳಾಗಿ ಸ್ವೀಕರಿಸಿದ್ರು, ಸೊ ಇವತ್ತು ಹೀರೋ ಕೂಡ ಲಾಂಚ್ ಆಗ್ತಾ ಇದ್ದಾರೆ. ಸೊ ಅವ್ರೂ ನೀವು ಮನೆ ಮಗಳಾಗಿ ಸ್ವೀಕರಿಸಿ. ತುಂಬಾ ಕನ್ಸು ಕಟ್ಕೊಂಡು ಬಂದಿದ್ದಾರೆ. ಸೊ ಎಲ್ಲ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡಿದೀವಿ ಮ್ಯಾಮ್. ಥ್ಯಾಂಕ್ ಯು. ಸ್ವೀಟ್ ಪ್ರಿಯಾಂಕಾ. ಅಂದ್ರೆ ನಾವು ಬರೀ ನಮಗೋಸ್ಕರ ಒಳ್ಳೇದು ಬಯಸೋದಲ್ಲ, ಬರ್ತಾ ಇರುವಂತಹ ಹೊಸ ನಾಯಕ ನಟರಿಗೂ ಒಳ್ಳೇದಾಗ್ಲಿ ಅಂತ ಒಳ್ಳೇದನ್ನೇ ಬಯಸುವಂತಹ ನಾಯಕಿ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಪ್ರಿಯಾಂಕಾ. ಸ್ವಲ್ಪ ಹೊತ್ತಲ್ಲಿ ನಾವು ಹೀರೋನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸುದೀಪ್ ಸರ್ ವೇದಿಕೆ ಮೇಲೆ ಬರ್ತಾರೆ, ಮತ್ತೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಪ್ರಿಯಾಂಕಾ. ಬರ್ಲಿ ಚಪ್ಪಾಳೆ ನಮ್ಮ ಪ್ರಿಯಾಂಕಾಗೆ ಪ್ಲೀಸ್. ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ, ಚೆನ್ನಾಗಿದ್ದೀರಾ? I'm really very happy and very excited to be here with you all. Ishtu varsha aadmele again I've come back to the Kannada film through Celebrity. So I'm really thankful to the director Kiran here, and my pranams to Mahesh sir, Suresh Babu sir here, and the special guest Sudeep Varre. I'm your fan anyway. Thanks for being here.
I'm so delighted to meet you actually. You are technically very strong, I know you're a very good actor. But you have got one more thing, you are a very good teacher, I believe. Kiran is a wonderful creator. So thank you for giving Kiran to us. Amela, my whole team, my DOP, Anand, and my music director, a magician, and my writer Manoj Krishna. So I'm thankful to the whole team. And Nama hero Ashwin, he's a very hardworking, passionate. Ashwin, very hardworking and passionate. I've never seen this kind of restless, person. So Chennaga Madidru. So very all the best, Ashwin, and gorgeous Priyanka here. So I'm very happy to be here. The whole. I have to say, Nama production house, Gauri Arts. Sushma Ashwin ಅವರು ಮತ್ತೆ ಮಹೇಶ್ ಸರ್ ಅವರು. This production house is something I have to say they are very professional and very systematic. So thank you for bringing me here. Karnataka, thank you so very much to bring me here, and Nana Namaskara to the press and media, because still Karnataka remembers me only because of you. Thank you for supporting me so very much. So take care. All the very best, my team. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಟೈಟಲ್ ಟೀಸರ್ ಲಾಂಚ್ಗೆ ನನ್ನ ಗುರುಗಳಾದ ಸುದೀಪ್ ಸರ್ ಬಂದಿರೋದು ತುಂಬ ಖುಷಿ ಕೊಟ್ಟಿದೆ ನನಗೆ ಹಾಗೂ ನನ್ನ ತಂಡಕ್ಕೆ. ಸೊ ವೆರಿ ಗ್ರೇಟ್ಫುಲ್ ಟು ಸರ್ ಜೊತೆ. ಹಾಗೆ ಈ ದಿನ ಈ ಕ್ಷಣನ ಕ್ರಿಯೇಟ್ ಮಾಡಿಕೊಟ್ಟಂತಹ ಅಶ್ವಿನ್, ಸುಷ್ಮಾ ಹಾಗೂ ಸಾರಾ ಮಹೇಶಣ್ಣ, ಸುರೇಶ್ ಬಾಬು ಸರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಅಂತ ಹೇಳ್ತೀನಿ. ಸೊ ಈ ಸಿನಿಮಾದ ಅಪ್ಡೇಟ್ಸ್ ಇಲ್ಲಿಂದ ಶುರುವಾಗುತ್ತೆ. ಸೊ ಇವತ್ತಿಂದ ಓಂಕಾರ ಆಡಿದ್ದೀವಿ. ಸೊ ಚಿಕ್ಕನಾಯಕನಹಳ್ಳಿಯಿಂದನೇ ಶುರುವಾಗುತ್ತೆ. ನಿಮ್ಮೂರನೇ ಆದ ನನ್ನ ಆತ್ಮೀಯ ಸ್ನೇಹಿತ ಅಶ್ವಿನ್. ಸೊ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಬ್ಲೆಸ್ಸಿಂಗ್ಸ್ ಇರಲಿ. ಈಗ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳ್ತಿದ್ದೀರಾ ಸರ್? ಓಕೆ, ಥ್ಯಾಂಕ್ ಯು ಕಿರಣ್ ವಿಶ್ವನಾಥ್ ಸರ್. ಇಷ್ಟೆಲ್ ಅಂತ ಹೇಳಿದ್ರು ಸಾಕು ಅಂತ ಹೇಳಿ. ಥ್ಯಾಂಕ್ ಯು ಕಿರಣ್ ವಿಶ್ವನಾಥ್ ಸರ್. ಐ ಥಿಂಕ್ ಈಗ ನಮ್ಮ ಚಿತ್ರದ ನಾಯಕ ನಟ ಅಶ್ವಿನ್ ಅವರು ಮಾತಾಡಬೇಕು. ಅಶ್ವಿನ್ ಅವರೇ, ಇವತ್ತು ನಿಮ್ಮ ಚಿತ್ರದ ಟೈಟಲ್ ಅನ್ನ ಲಾಂಚ್ ಮಾಡಿದಂತ ಸುದೀಪ್ ಸರ್ ಇಲ್ಲಿದ್ದಾರೆ. ನಿಮ್ಮ ಖುಷಿಯನ್ನು ಹಂಚ್ಕೊಳ್ಳಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ಇದೇ ಫಸ್ಟ್ ಟೈಮ್ ಮೈಕಲ್ಲಿ ಮಾತಾಡ್ತಾ ಇರೋದು, ಅದು ಸುದೀಪ್ ಸರ್ ಎದುರು ಮಾತಾಡ್ತಿರೋದಂತೂ ಇನ್ನೂ ಏನು ಮಾತಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಚಿಕ್ಕ ವಯಸ್ಸಿಂದ ಕನಸಿಟ್ಕೊಂಡು ಬಂದಿದ್ದೀನಿ, ಅರ್ಸಿ ಅಷ್ಟೇ. ಥ್ಯಾಂಕ್ ಯು ಅಶ್ವಿನ್. ಇಟ್ಸ್ ಓಕೆ ಅಶ್ವಿನ್. ಸಿನಿಮಾ ವರ್ಷಗಳಿಂದ ನಮ್ಮನ್ನ ರಂಜಿಸಿ ಕನ್ನಡಿಗರನ್ನ ತಲೆ ಎತ್ತಿ ಮೇರೆಯೋ ಹಾಗೆ ಮಾಡಿದಂತ ಧ್ವನಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಮಾಣಿಕ್ಯ ಬಿಗ್ ಬಾಸ್ ಸುದೀಪ್ ಸರ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಿರಣ್ ತಾನೇ ನಿಮ್ಮ ಹೆಸರು? ಏನು ವಿಶ್ವನಾಥ್? ಕಿರಣ್ ವಿಶ್ವನಾಥ್. ಅಲ್ಲಿ ಮೊದಲನೇದಾಗಿ ಊರಿಗೆ ಬಂದು ಇಂಥ ಒಂದು ಅದ್ಭುತವಾದಂಥ ವೇದಿಕೆ ಹಾಕಿ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕೆ ತಂಡಕ್ಕೆ ನಾನು ಶುಭ ಹಾರೈಸಿದ. ಬಹಳ ಅತ್ಯುತ್ತಮವಾಗಿ ಏರ್ಪಡಿಸಿದ್ದೀರಿ. ಹಾಗೆ ನನಗೆ ಟೀಸರ್ ತುಂಬಾ ಇಷ್ಟ ಆಯ್ತು ನೀವು ಮಾಡಿರುವಂಥದ್ದು. ಟೆಕ್ನಿಕಲಿ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ವಿಜಯ್ ತಾನೆ ನಮ್ಮ ಜನ ಬಂದಿಲ್ವಾ? ಬಂದಿದ್ದಾರೆ ಸರ್ ಅಲ್ಲಿ. ವಿಜಯ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ವಿಜಯ್ ಗುಮ್ಮಿನೇನಿ ಚಿತ್ರದ ಸಂಗೀತ ನಿರ್ದೇಶಕರು. ಇವರು ಮೊದಲಿನ ಒಂದೆರಡು ವಿಚಾರ ಇವ್ರ ಬಗ್ಗೆ. ಇವ್ರ ಮ್ಯೂಸಿಕ್ ಇವ್ರದೇ, ವಿಜಯ್ದು. ಒಂದು, ಇವರು ಅರ್ಜುನ್ ಜನ್ಯ ಅವರ ಶಿಷ್ಯ. ಎರಡನೇದು, ಇವರು
ಕೀಬೋರ್ಡ್ ಮಾಡಬೇಕಾದ್ರೆ ನಮಗೊಂದು ಸಿನಿಮಾಗೆ ಅರ್ಜುನ್ ಜನ್ಯ ಅವರ ಸಾಹಿತ್ಯದ ಸಂಗೀತದಲ್ಲಿ ಒಂದು ಧ್ವನಿ ಹುಡುಕ್ತಾ ಇದ್ವಿ ಒಂದು ಹಾಡಿಗೆ. ಎಷ್ಟೋ ಜನ ಗೊತ್ತಿಲ್ಲ ಆ ಧ್ವನಿ ಇವರೇ ಅಂತ. ಅಂಬಿ ನಿಂಗೆ ವಯಸ್ಸಾಯ್ತು ಅನ್ನೋ ಚಿತ್ರದಲ್ಲಿ ಮಾತಾಡೋ ತಾರೆಯ ಕಂಡ ಹಾಗೆ ಅಂತ ಇರೋದು ಇವರೇ ಹಾಡಿರೋದು. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ವಾಯ್ಸ್. ಆಕ್ಚುಲಿ ಅವರಲ್ಲಿ ಇನ್ನೂ ಬಹಳಷ್ಟು ಕಲೆ ಇದೆ. ಅಂಡ್ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ವಿಜಯ್. ಐ ಥಿಂಕ್ ಇಟ್ಸ್ ವಂಡರ್ಫುಲ್ ಡನ್. ಅಂಡ್ ಸರ್, ನೀವು ಇಲ್ಲಿ ಮಾತಾಡಕ್ಕೆ ಹೆದರ್ತಾ ಇದ್ದೀರಾ ಅಂತ ಹೇಳ್ತೀರಿ, ಬಟ್ ನೀವು ಮಾಡಿರೋ ಡ್ಯಾನ್ಸ್ ಮಾಡಕ್ಕೆ ನಮಗೆ ಹೇಳಿದ್ರೆ ನಾವು ಹೆದರ್ಬೇಕಾಗುತ್ತೆ. ನಮಗೆ ಅಷ್ಟೆಲ್ಲ ಬರಲ್ಲ. ನಾವು ಮರ್ಯಾದೆ ಉಳಿಸ್ಕೊಳಕ್ ಡ್ಯಾನ್ಸ್ ಮಾಡೋರು. ನೀವು ಅದ್ಭುತವಾಗಿ ಮಾಡಿದ್ದೀರಿ. ಐ ಥಿಂಕ್ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಅಂಡ್ ಒಳ್ಳೆ ಕಲೆ ಇದೆ ನಿಮಗೆ. ಒಳ್ಳೇದಾಗಲಿ ಸರ್. ಪ್ರಿಯಾಂಕಾ, ನಿಮಗೆ ಒಳ್ಳೇದಾಗಲಿ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ವಂಡರ್ಫುಲ್ ವಾಯ್ಸ್. ಸರ್, ಆನರ್ ಟು ಬಿ ಸೀಯಿಂಗ್ ಯು. ಮ್ಯಾಮ್ ಕಿರಣ್, ಆಲ್ ದಿ ವೆರಿ ಬೆಸ್ಟ್. ತೆಗೆದಿರೋದು ಬಹಳ ಅತ್ಯುತ್ತಮವಾಗಿ ತೆಗೆದಿದ್ದೀರಿ. ತುಂಬಾ ಒಳ್ಳೇದಾಗ್ಲಿ. ಅಂಡ್ ಮಹೇಶ್ವರ, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅಂತ ಏನ್ ಮಹೇಶ್ವರ ಹೇಳಿದ್ರು, ಮಹೇಶ್ವರ ಬಗ್ಗೆ ನಾನು ಮಾತಾಡಬೇಕು ಎರಡು ಮಾತು. ಬಹಳ ವರ್ಷದ ಪರಿಚಯ. ಇವತ್ತಿಲ್ಲಿ ಬರೋದಕ್ಕೆ ಒಂದು ಮೂಲ ಕಾರಣ ಅಂತಂದ್ರೆ ನಾನು ಮಹೇಶ್ವರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಹೇಶ್ವರ, ಥ್ಯಾಂಕ್ ಯು. ನನಗೆ ಬಹಳ ಬೇಕಾದಂತ ವ್ಯಕ್ತಿ, ಪ್ರೀತಿಯಾದಂತ ವ್ಯಕ್ತಿ, ಮನಸ್ಸಿಂದ ಹೇಳಬೇಕು ಅಂದ್ರೆ ಮನಸ್ಸಿನ ವ್ಯಕ್ತಿ, ನನ್ನ ಅಚ್ಚು ಮೆಚ್ಚಿನ ಗೆಳೆಯರಾದಂತ ಮಹೇಶ್ ಅವರಿಗೆ ಈ ಚಿತ್ರದಿಂದ ಬಹಳ ಒಳ್ಳೇದಾಗ್ಲಿ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಚಿತ್ರರಂಗ ತೆಗೀರಿ ಅಂತ ಹೇಳ್ತಾ, ಎಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ನಾನು ಬಂದಾಗೆಲ್ಲ ವೇದಿಕೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಸ್ವಾಗತಿಸ್ತೀರಿ. ಥ್ಯಾಂಕ್ ಯು. ನನ್ನ ಹಾಡು ಹಾಡದಂತ ಪ್ರತಿಯೊಬ್ಬರಿಗೂ, ಸಂಗೀತ ಬಾರಿಸಿದರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಸೆಲೆಬ್ರಿಟಿ ಸಿನಿಮಾ ಇವತ್ತು ಇಲ್ಲಿ ಲಾಂಚ್ ಆಗಿದೆ. ಕಿರಣ್ ಹೇಳಿದಾಗೆ ಇಲ್ಲಿಂದ ಅಪ್ಡೇಟ್ಸ್ ಅಂದ್ರು. ಬಟ್ ಒಂದು ಸಿನಿಮಾ ಮಾಡೋದು ಬಹಳ ಈಸಿ ಆದಂತ ಕೆಲಸ. ಆದ್ರೆ ಅದು ಬೆಳಿಬೇಕು ಅಂದ್ರೆ ನಿಮ್ಗೆಲ್ಲರೂ ಸಹಕಾರ ಬೇಕು. ನನಗೆ ಗೊತ್ತಿರೋ ಹಾಗೆ ಬೈ ಫಾರ್ ಟೆಕ್ನಿಕಲಿ ಎಕ್ಸಲೆಂಟ್ ಆಗಿದೆ ಸಿನಿಮಾ. ಅಂಡ್ ಐ ಲವ್ ದ ಮ್ಯೂಸಿಕ್. ವಿಜಯ್, ಐ ರಿಯಲಿ ಲವ್ ದ ಮ್ಯೂಸಿಕ್. ಸರ್, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರಿಗೂ, ಈ ಸಿನಿಮಾದಲ್ಲಿ ಇರೋರಿಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇಲ್ಲಿರೋ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಗಳನ್ನ ಹೇಳ್ತಾ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಒಂದೇ ಒಂದು ಪ್ರಶ್ನೆ.